ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ರೆಸಿಪಿ ಏನು ಅಂದರೆ ಫಿಶ್ ಎಗ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನಿವಾಗ ಫಿಶ್ಶಿಂದು ಎಗ್ಗನ್ನು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡು ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಕಾಯ್ದ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈಗ ಆಯಿಲ್ ಕೂಡ ಕಾಯ್ದಿದೆ. ಹೆಚ್ಚಿಟ್ಟಿರೋಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಯಾಕೆ ಹಾಕೋದು ಅಂದರೆ ಈರುಳ್ಳಿ ಬೇಗ ಬೇಯುತ್ತೆ, ಅದರಲ್ಲಿರೋ ನೀರಿನಂಶ ಬೇಗ ಹೀರ್ಕೊಂಡು ಈರುಳ್ಳಿ ಬೇಯುತ್ತೆ ಅಂತೇಳಿ ಉಪ್ಪು ಹಾಕಬೇಕು. ನಾನು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತೀನಿ. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಗೋಲ್ಡ್ ಕಲರಿಗೆ ಬರಲಿ. ಈಗ ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಹೆಚ್ಚಿಟ್ಟಿರೋಂಥ ಟೊಮೊಟೊ ಹಾಕೋಣ. ಟೊಮೊಟೊ ಕೂಡ ಚೆನ್ನಾಗಿ ಬೇಯಬೇಕು. ಈಗ ಟೊಮೊಟೊಗೆ ಒಂದು ಚಿಟಿಕೆ ಅರಿಶಿನ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿದರೆ ಆಯಿತು. ಏಕೆಂದರೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪನೇ ಹಾಕಿರೋದು ಖಾರದ ಪುಡಿ. ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ಈಗ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ. ಫಿಶ್ಶಿಂದು ಎಗ್ ಏನು ರೆಡಿ ಮಾಡಿಟ್ಟಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಹೈ ಫ್ಲೇಮಲ್ಲಿಟ್ಟು ಮಾಡಬಾರ್ದು, ಯಾಕೆ ಅಂದರೆ ಬೇಗ ತಳ ಒತ್ತುತ್ತೆ ಮತ್ತು ಎಗ್ಗು ಬೇಗ ಬೇಯೋದಿಲ್ಲ. ಈಗ ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ದೀವಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಹುಡಿ ಹುಡಿಯಾಗಿದೆ. ಈಗ ನಾವು ಇದಕ್ಕೆ ಹುಣಸೆ ರಸನ ಸೇರಿಸ್ಕೋಬೇಕು. ಹುಣಸೆ ರಸ ಯಾಕೆ ಅಂದರೆ ಮೀನಿನ ಮೊಟ್ಟೆ ಹೊಲಸು ಸ್ಮೆಲ್ ಬರುತ್ತೆ. ಹೊಲಸು ಸ್ಮೆಲ್ ಬರಬಾರ್ದು ಅಂತೇಳಿ ಹುಣಸೆ ರಸ ಸೇರಿಸ್ಕೋಬೇಕು. ಹುಣಸೆ ರಸ ಸೇರಿಸಿದ್ರೇ ಅದು ಸ್ವಲ್ಪ ಟೇಸ್ಟು ಚೆನ್ನಾಗಾಗೋದು. ಹಾಗೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹುಡಿ ಹುಡಿ ಆಗುತ್ತೆ. ಕೈ ಆಡ್ತಾನೆ ಇರಬೇಕು, ಹಾಗೆ ಬಿಡಬಾರ್ದು. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ತಿರುವು ಕೊಟ್ಟರೆ ಫಿಶ್ ಎಗ್ ಫ್ರೈ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆಲ್. ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ರೆಸಿಪಿನ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.